ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಹಾಗಲಕಾಯಿ ಹಾಕಿ ಪಕೋಡ ಮಾಡ್ತಿದ್ದೀನಿ. ಆ ಪಕೋಡ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ರುಚಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಮಾಡಿದ್ವಿ, ಚೆನ್ನಾಗಿತ್ತು, ನಿಮಗೂ ತೋರಿಸೋಣ ಅಂತ ನಾನು ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ 2 ಹಾಗಲಕಾಯಿ, ಒಂದು ಮೀಡಿಯಮ್ ಸೈಜ್ದು 2 ಹಾಗಲಕಾಯಿ, 2 ಟೀ ಸ್ಪೂನು ಅಚ್ಕಾರದ ಪುಡಿ, 1 ಟೀ ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಅರಿಶಿನ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, 1.5 ಸ್ಪೂನು ಎಣ್ಣೆ, ಇಂಗು ಮತ್ತು ಕಡಲೆ ಹಿಟ್ಟು 1 ಬಟ್ಲು ತೊಗೊಂಡಿದ್ದೀನಿ. 2 ಟೀ ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಸಾಕು ಅಷ್ಟು. ಅದನ್ನು ಹಾಗಲಕಾಯಿನ ಒಳಗಡೆ ಎಲ್ಲ ಬೀಜ ಇರೋದೆಲ್ಲ ತೆಗೆದುಬಿಟ್ಟು ನಾನು ಹೆಚ್ಕೋತೀನಿ. ಆ ಕಡೆ ಈ ಕಡೆ ತುದಿಗಳನ್ನ ಕಟ್ ಮಾಡಿ ಮಧ್ಯದಲ್ಲಿ ಸೀಳಿ ಅದರಲ್ಲಿರೋ ಬೀಜನೆಲ್ಲ ತೆಕ್ಕೊಂಡು ಉದ್ದುದ್ದ ಹೆಚ್ಕೋತೀನಿ. ನಿಮಗೆ ಉದ್ದುದ್ದ ಹೆಚ್ಕೊಂಡು ಇವಾಗ ನಾವು ಒಂದು ಪಕೋಡ ಮಾಡಿದ್ರೆ ಕಡ್ಡಿ ಥರ ಹೆಚ್ಕೋಬೇಕು. ಆವಾಗಲೇ ನಿಮಗದು ಚೆನ್ನಾಗಿರುತ್ತೆ ನಿಮಗೆ. ಹಾಗಾಗಿ ನಾನು ಅದನ್ನು ಉದ್ದುದ್ದ ಹೆಚ್ಕೋತೀನಿ. ನೋಡಿ, ಈ ಥರ ಹೆಚ್ಕೋಬೇಕು. ಅದು ಅಂದರೆ ತೆಳ್ಳಗಿರಬೇಕು, ಉದ್ದುದ್ದ ಇರಬೇಕು. ನೋಡಿ, ಈ ಥರ ಪೂರ್ತಿ ಹೆಚ್ಕೊಂಡೆ. ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಬಟ್ಲಿಗೆ ಹಾಕ್ಕೋತೀನಿ. ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕಿ ಅದಕ್ಕೆ ನಾನಿವಾಗ ಚೆನ್ನಾಗಿ ಅದು ಒಂದು ಸ್ವಲ್ಪ ಕಲಸೋದಕ್ಕೆ ಆರಾಮಾಗಬೇಕು. ಬಟ್ಲಲ್ಲಿ ಕೈ ಆಡಿಸೋದಕ್ಕೆ ಸ್ವಲ್ಪ ದೊಡ್ಡ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಯಾಕೆ ಫಸ್ಟ್ ಹಾಕ್ತೀನಿ ಅಂದರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನಿಮಗೆ. ಅದಕ್ಕೋಸ್ಕರ ಫಸ್ಟು ಉಪ್ಪು ಹಾಕ್ತೀನಿ. 2 ಟೀ ಸ್ಪೂನು ನಾನು ಅಚ್ಕಾರದ ಪುಡಿ ಹಾಕ್ತೀನಿ. ಮತ್ತು ಅದನ್ನು ಅರಿಶಿನ ಒಂದು ಸ್ವಲ್ಪ ಹಾಕ್ತೀನಿ. ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ತೀನಿ. ಅದಕ್ಕಷ್ಟೇ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕಲಸೋದಕ್ಕೆ ಇದು ಮಾಡ್ತೀನಿ. ಚೆನ್ನಾಗಿ ಕಲಿಸ್ಬೇಕು ಅದನ್ನು. ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಸ್ವಲ್ಪನೇ ಒಂದೆರಡು ಚಿಟಿಕೆ ಹಿಂಗೆ ಸಾಕಾಗುತ್ತೆ ನಿಮಗೆ. 1.5 ಟೀ ಸ್ಪೂನು ಎಣ್ಣೆ ಹಾಕ್ತೀನಿ. ಜಾಸ್ತಿ ಬೇಡ, 1.5 ಟೀ ಸ್ಪೂನ್ ಸಾಕು. ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಉಪ್ಪು ಇರುತ್ತಲ್ಲ, ನಿಮಗೆ ಉಪ್ಪು ಹಾಕಿರ್ತೀವಲ್ಲ, ಆ ಉಪ್ಪು ಆ ನೀರು ಬಿಟ್ಕೊಳ್ಳುತ್ತೆ ನಿಮಗೆ. ತರಕಾರಿ ಜೊತೆ ಮಿಕ್ಸ್ ಆದಾಗ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಒಂದು 10 ನಿಮಿಷ ಬಿಟ್ಬಿಡ್ತೀನಿ. ಒಂದು 10 ನಿಮಿಷ ಬಿಟ್ಟಾಗ ಏನಾಗುತ್ತೆ ನಿಮಗೆ, ಇದೆಲ್ಲ ಬಿಟ್ಕೊಳ್ಳುತ್ತೆ, ನೀರು ಬಿಟ್ಕೊಳ್ಳುತ್ತೆ. ಆವಾಗೇನು ಈ ಕಡಲೆ ಹಿಟ್ಟು 1 ಬಟ್ಲು ತೊಗೊಂಡಿದ್ನಲ್ಲ, ಕೈಯಲ್ಲಿ ಈ ಥರ ಚೆನ್ನಾಗಿ ಹಿಸ್ಕಿ ಮಾಡಿದಾಗ ಅದು ಇದು ನೀರು ಬಿಟ್ಕೊಂಡಿರುತ್ತಲ್ಲ, ಒಂದೊಂದು ಸ್ಪೂನೇ ಹಾಕ್ತಾ ಕಲಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದು ಸ್ವಲ್ಪನೇ ಹಾಕಿ ಕಲಿಸ್ಬೇಕು. ಈ ಕಡಲೆ ಹಿಟ್ಟು ಹಾಕಿ ಕಲಿಸಿದ್ದೆ, 4 ಸ್ಪೂನ್ ಹಾಕಿದೆ. ಇವಾಗ 2 ಟೀ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತೀನಿ. ಮಧ್ಯೆ ಹಿಂಗೆ ಹಾಕ್ತಾ ಇರಬೇಕು. ನಾನು ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಬೇಡ. 4 ಸ್ಪೂನ್ ತೊಗೊಂಡಿದ್ದೀನಿ, ಆದರೆ ನಾನು 2 ಸ್ಪೂನ್ ಹಾಕಿದೆ. ಇವಾಗ 4 ಸ್ಪೂನ್ ಕಡಲೆ ಹಿಟ್ಟು ಹಾಕಿದೆ. ಆಮೇಲೆ ಅದಕ್ಕೆ ಕಲಿಸ್ತಾ ಆರಾಮಾಗಿ ನಿಮಗೆ ಒಂದು ಹದ ಬರುತ್ತೆ. ಅದು ಹಿಡಿಯತ್ತೆ, ನಿಮಗೆ ಕಡಲೆ ಹಿಟ್ಟು ಚೆನ್ನಾಗಿ ಹಿಡಿಯತ್ತೆ ನಿಮಗೆ. ಅದನ್ನು ಹಾಕ್ತಾ ನಾವು ಕಲಿಸ್ಬೇಕು. ನಿಮಗಿದು ತಿನ್ನೋದಕ್ಕೆ ಒಂಥರ ಮಜಾ ಕೊಡುತ್ತೆ, ಚೆನ್ನಾಗಿರುತ್ತೆ ನಿಮಗೆ. ಈ ಹಾಗಲಕಾಯಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಥರದ ಅಡುಗೆನೂ ಮಾಡ್ತೀವಿ ನಾವು. ಹಾಗಲಕಾಯಲ್ಲಿ ಈ ಪಕೋಡ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸುಮಾರು ಸರ್ತಿ ಮಾಡಿದ್ದೀನಿ ನಾನು ನಿಮಗೆ ತೋರಿಸೋಣ ಅಂತ ಇವತ್ತು ಮಾಡ್ತಿದ್ದೀನಿ. ನಿಮಗೆ ಅದನ್ನು ನಾವು ಹೆಚ್ಚು ನೀರು ಹಾಕೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಿಮಗೆ ನಾನು ನೋಡಿದ್ರೆ ಇಷ್ಟರಲ್ಲಿ ಒಂದು 4 ಸ್ಪೂನು ಏನೋ ನೀರು ಹಾಕ್ತೀನಿ ಅಷ್ಟೇ. ಅದಕ್ಕೆ ಮೀರಿ ಅದಕ್ಕಿಂತ ಜಾಸ್ತಿ ಏನು ಹಾಕಕ್ಕೆ ಹೋಗಲ್ಲ. ಕಡಲೆ ಹಿಟ್ಟು ಸರಿಯಾಗಿ 100 ಗ್ರಾಮ್ ಕಡಲೆ ಹಿಟ್ಟು ಇರಬಹುದು ಅಷ್ಟೇ. ಅದು 1 ಬಟ್ಲು ಕಡಲೆ ಹಿಟ್ಟು ಅದು ಅಷ್ಟು ಹಿಡಿಯುತ್ತೆ ನಿಮಗೆ. ನಾನು ಏನಂತೀರ, ಹಾಗಲಕಾಯಿ ಇದೆಯಲ್ಲ, ಹಾಗಲಕಾಯಿ 2 ತೊಗೊಂಡು ಅದನ್ನು ತೊಳೆದು ಒರೆಸಿದ್ದೀನಿ ನಾನು. ಅದರಲ್ಲಿ ನೀರಿರುತ್ತೆ ಅಂತ ಇಲ್ಲ. ನೋಡಿ, ಕಡಲೆ ಹಿಟ್ಟು ಪೂರ್ತಿ ಹಿಡೀತು ನಿಮಗೆ. ಪೂರ್ತಿ ಕಡಲೆ ಹಿಟ್ಟು 1 ಬಟ್ಲು ಕಡಲೆ ಹಿಟ್ಟು ಹಿಡೀತು. ಅದಕ್ಕೆ 4 ಸ್ಪೂನ್ ಮಾತ್ರ, ಟೀ ಸ್ಪೂನಲ್ಲಿ 4 ಟೀ ಸ್ಪೂನ್ ಮಾತ್ರ ನಾನು ನೀರು ಹಾಕ್ಕೋತೀನಿ ಹೊರತು ಜಾಸ್ತಿ ಇಲ್ಲ. ನೋಡಿ, ಹಾಕ್ತಿದ್ದೀನಿ.
ನೀರು ಟೀ ಸ್ಪೂನಲ್ಲೇ ಹಾಕ್ತಿದ್ದೀನಿ, ಹೆಚ್ಚಿಗೆ ಇದು ಹಿಡಿಯಲ್ಲ ನಿಮಗೆ, ಬೇಕಾಗೂ ಇಲ್ಲ. ತುಂಬ ನೀರಾಗಿ ಕಲಸಿದ್ರೆ ನಿಮಗೆ ಗರಿ ಗರಿ ಬರೋದಿಲ್ಲ. ಹಾಗಾಗಿ ನೀರು ಮಾತ್ರ ನೋಡಿಕೊಂಡೇ ಹಾಕಬೇಕು, ಜಾಸ್ತಿ ಹಾಕೋ ಅವಶ್ಯಕತೆಯೇ ಇಲ್ಲ. ಆ ನೋಡಿ ಅದನ್ನು ಚೆನ್ನಾಗಿ ಕಲಿಸ್ದಷ್ಟು ನಿಮಗೆ ಅದು ಹದ ಚೆನ್ನಾಗಿ ಬರುತ್ತೆ. ಹಾಗಲಕಾಯಿನ ಒರೆಸಿ ಇದು ಮಾಡಿ ಅದರಲ್ಲೇನೋ ನೀರಿರುತ್ತೆ ಅಂತ ಅನ್ಬೋದು, ಇಲ್ಲ, ಚೆನ್ನಾಗಿ ಒರೆಸಿದ್ದೀನಿ ನೋಡಿ. ಹದ ಆ ಥರ ಹಾಕಿದ್ರೆ ಹಿಂಗೆ ಬೀಳಬೇಕು, ಆ ಥರ ಹದದಲ್ಲಿ ಕಲಸಿ ಅದನ್ನು ಮುಚ್ಚಿಡ್ತೀನಿ. ಯಾಕೆ ಅಲ್ಲಿ ಎಣ್ಣೆ ಇಟ್ಟು ಅದನ್ನು ಕಾಯೋಕ್ಕೆ ಬಿಡ್ತೀನಿ. ನಾನು ಇಲ್ಲೊಂದು ದಪ್ಪಕ್ಕಿರೋ ಒಂದು ಬಾಣಲೆ ತೊಗೊಂಡೆ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಸ್ಟವ್ ಆನ್ ಮಾಡ್ತೀನಿ. ನೋಡಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ತುಂಬ ಎಣ್ಣೆನೂ ಇದು ಮಾಡಲ್ಲ ನಾನು, ಜಾಸ್ತಿ ಎಣ್ಣೆ ಕರೆದಿದ್ರಲ್ಲೇ ಕರಿಯೋಕ್ಕೆ ಹೋಗಲ್ಲ. ಕಾರಣ ಅದನ್ನು ಕರೆದೋದಕ್ಕೆ ಒಂದು ಒಗ್ಗರಣೆ ಹಾಕಿಟ್ಬಿಡ್ತೀನಿ, ಮತ್ತೆ ಕರಿಯೋಕ್ಕೆ ಹೋಗಲ್ಲ. ಹಾಗಾಗಿ ನಾನು ಸ್ವಲ್ಪನೇ ಎಣ್ಣೆ ಹಾಕಿ ನಾನು ಪಕೋಡಾನ ಕರಿಯೋದಕ್ಕೆ ಇದು ಮಾಡಿಕೊಂಡೆ. ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಕೈ ಅದ್ದಿ ಇದು ಮಾಡೋಕ್ಕೆ. ಮತ್ತು ಆ ಪಕೋಡದ್ದು ಇದನ್ನು ಹಿಟ್ಟು ಕಲಸಿದ್ದೀನಲ್ಲ, ಸ್ವಲ್ಪ ಸ್ವಲ್ಪ ಎಣ್ಣೆ ಕಾದಿತ್ತು, ಸರಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರ್ತೀನಿ. ತುಂಬ ಏನು ದಪ್ಪ ದಪ್ಪ ಹಾಕೋ ಅವಶ್ಯಕತೆ ಇಲ್ಲ, ಮತ್ತು ಇದು ಶೇಪ್ ಗುಂಡಿಗೆ ಹಾಕಬೇಕು ಆ ಥರ ಏನೂ ಇಲ್ಲ. ಪಕೋಡ ಶೇಪ್ಲೆಸ್ಸೇ ಅದು, ಹಂಗೆ ಆ ಥರನೇ ಹಾಕಬೇಕು. ನಿಮಗೆ ಆ ಥರ ಹಾಕಿ ನಿಮಗೆ ಕರಿಯೋಕ್ಕೆ ಮೀಡಿಯಮ್ ಉರಿನಲ್ಲೇ ಕರಿಬೇಕು. ಯಾಕೆ ಅಂದರೆ ನಿಮಗೆ ಹಾಗಲಕಾಯಿ ಅದು ಚೆನ್ನಾಗಿ ಬೇಯಬೇಕು, ಬೆಂದಾಗಲೇ ನಿಮಗೆ ಅದು ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿಕೊಂಡ್ರೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕಹಿ ಅನಿಸುತ್ತೆ ಅಷ್ಟೇ ಹೊರತು, ತಿಂದರೆ ನಾನು ಮಾಡಿ ತುಂಬ ಜನಕ್ಕೆ ಕೊಟ್ಟಿದ್ದೀನಿ. ನಮ್ಮ ಮನೇಲಿ ಬಂದಾಗ ಮಾಡಿದ್ದೀನಿ, ತುಂಬ ಇಷ್ಟಪಟ್ಟರು ಎಲ್ಲರೂ. ಚೆನ್ನಾಗಿರುತ್ತೆ ನೋಡಿ. ಹದವಾಗಿ ಅದನ್ನು ಕರಿತಿದ್ದೀನಿ ನೀಟಾಗಿ. ಒಂದು ಸ್ವಲ್ಪ ಅಂದರೆ ಹಾಕಿದ್ಮೇಲೆ ತಕ್ಷಣ ಕೈಯಾಡಕ್ಕೆ ಹೋಗಬಾರ್ದು, ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ಅದನ್ನು ಜಾಲರಿ ಸೌಟಲ್ಲಿ ನಿಮಗೆ ನೀಟಾಗಿ ಅದನ್ನು ಬೇಯೋಕ್ಕೆ ಬಿಡಬೇಕು. ತುಂಬ ತರಕಾರಿಗಳಲ್ಲಿ ಮಾಡ್ಕೋಬಹುದು ಈ ಪಕೋಡಾನ. ನಾನು ಆಲ್ರೆಡಿ ನಿಮಗೆ ಬೆಂಡೆಕಾಯಲ್ಲಿ ತೋರಿಸಿದ್ದೀನಿ, ದೊಣ್ಣೆಮೆಣ್ಸಿಕಾಯಲ್ಲಿ ಮಾಡ್ಕೊಂಡ್ರಂತೂ ಅದ್ಭುತವಾಗಿರುತ್ತೆ. ಇವಾಗ ಹಾಗಲಕಾಯಿ ತೋರಿಸ್ತಿದ್ದೀನಿ, ಮಾಡ್ಕೊಳ್ಳಿ. ನೋಡೋಕ್ಕಂತೂ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಅದಾಯಿತು, ಸಣ್ಣುರಿನಲ್ಲೇ ನಾನು ಕರ್ಕೊಂಡೆ ನೋಡಿ. ಗರಿಗರಿಯಾಗಿ ಅದು ಆಗಿದೆ. ಹಗೂರವಾಗಾದಾಗ ನೀವು ತೆಕ್ಕೊಂಬಿಡ್ಬೋದು, ಎಲ್ಲದನ್ನೂ ತೆಕ್ಕೋಬಹುದು. ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ನಿಮಗೆ ಮಾಮೂಲಿ ಇದಕ್ಕಿಂತ ಬೇರೆ ಥರನೇ ಇರುತ್ತೆ ಒಂದು ರುಚಿ. ಒಂದೇ ಥರ ತಿನ್ನೋದಕ್ಕಿಂತ ಡಿಫ್ರೆಂಟಾಗಿ ಬೇರೆ ಬೇರೆ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇವಾಗ ಚಳಿ ಇದೆಯಲ್ಲ, ಚಳಿಗಾಲದಲ್ಲಿ ಒಂದು ಸ್ವಲ್ಪ ಕರ್ದಿರೋ ತಿನ್ನಬೇಕು ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಕರ್ದಿರೋದು ಎಣ್ಣೆದು ತಿನ್ನಲೇಬಾರ್ದು ಅಂತ ಹೇಳ್ತಾನೆ ಇರಲಿಲ್ಲ. ಈ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಕರ್ದಿರೋದು, ಅದು ಮನೇಲಿ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮಾಡಿಕೊಂಡು ತಿನ್ನಿ, ಒಂಥರ ಆರೋಗ್ಯಕ್ಕೆ ಆರೋಗ್ಯನೂ ಹೌದು, ಮೈಗೆ ಎಣ್ಣೆನೂ ಸೇರಬೇಕು ಅಂತಾರೆ, ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಾವು ಮಾಡ್ತೀವಿ ಚಳಿಗಾಲದಲ್ಲಿ. ಒಂದು ಸ್ವಲ್ಪ ಈ ಥರ ಕರ್ದಿರೋ ಐಟಮು ಮನೆಯಲ್ಲೇ, ಬೇರೆ ಸೋಡಾ ಗಿಡ ಏನೂ ಹಾಕಿಲ್ಲ, ನಾನು ಹಾಕೋದು ಇಲ್ಲ. ಹಾಕ್ದಿರೇ ನೋಡಿ ಗರಿ ಗರಿಯಾಗಿ ಬಂದಿದೆ, ಚೆನ್ನಾಗಿ ಆಯಿತು. ಎಲ್ಲ ತೆಗೆದು ಸ್ಟವ್ ಆಫ್ ಮಾಡ್ತೀನಿ. ಇವಾಗ ಕರ್ದಿದ್ದೆಲ್ಲ ಆಯಿತು, ಪಕೋಡ ರೆಡಿ ಆಯಿತು. ಈಗ ನೀವು ಈ ಥರ ಹಾಗಲಕಾಯಿ ಪಕೋಡ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅಂತ. ಸುಮಾರು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.